ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನ ವೀಕ್ಷಿಸಿ. ವೀಕ್ಷಕರೇ, ನಿಮಗೆ ಇತ್ತೀಚಿನ ದಿನಗಳಲ್ಲಿ ಬಿಗ್ ಬಾಸ್ ನೋಡಿದ ತಕ್ಷಣ ಏನನ್ಸುತ್ತೆ? ಹಾಗೆ ಬಿಗ್ ಬಾಸ್ನಲ್ಲಿ ಮೊದಲ ದಿನಗಳಲ್ಲಿ ಇದ್ದಂತಹ ಸ್ಪರ್ಧಿಗಳು ಅಥವಾ ಅವರ ಮನಸ್ಥಿತಿಗಳು ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬದಲಾಗಿದೆ ಅನ್ನೋದನ್ನ ನಿಮಗೆ ಒಂದಿಷ್ಟು ಪ್ರಶ್ನೆ ಕೂಡ ಇರುವಂಥದ್ದು. ನಿಮಗೆ ಹೇಗನ್ಸುತ್ತೆ? ಅದೇ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ತುಂಬಾನೇ ಸ್ಟ್ರಾಂಗ್ ಅಂತ ಇರುವಂತಹ ಹುಡುಗ ತ್ರಿವಿಕ್ರಮ್ ಅವರು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ವೀಕ್ ಆಗ್ತಾ ಇದ್ದಾರೆ. ಇದು ಯಾಕೆ ಇರಬಹುದು ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹೌದು, ಮೊದಲ ದಿನದಿಂದ ತ್ರಿವಿಕ್ರಮ್ ಅವರು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಎಲ್ಲೋ ಕೂಡ ಜಾಸ್ತಿಯಾಗಿ ತನ್ನ ಆಟಗಳನ್ನ ಅವರು ತೋರ್ತಾ ಇಲ್ಲ. ಮೊದಲನೇ ದಿನದಲ್ಲಿ ಎಲ್ಲರ ಜೊತೆ ಬೆರಿತಾ ಇದ್ದಂತಹ ತ್ರಿವಿಕ್ರಮ್ ಅವರು ಬರ್ತಾ ಒಬ್ಬಂಟಿಯಾಗಿ ಇದ್ದಾರೆ. ಜೊತೆಗೆ ಬರ್ತಾ ಭವ್ಯ ಹಾಗೂ ತ್ರಿವಿಕ್ರಮ್ ಅವರು ಇಬ್ಬರೇ ಎಲ್ಲಾ ಕಡೆ ಕಾಣಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಸ್ಕ್ರೀನ್ ನಲ್ಲಿ ತ್ರಿವಿಕ್ರಮ್ ಅವರು ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇಲ್ಲ. ಜೊತೆಗೆ ಭವ್ಯ ಅವರ ಜೊತೆ ಅಷ್ಟೇ ತ್ರಿವಿಕ್ರಮ್ ಅವರು ಕಾಣಿಸ್ಕೊಳ್ತಿದ್ದಾರೆ. ಬೇರೆ ಯಾರ ಜೊತೆನೂ ಅಷ್ಟಾಗಿ ಕ್ಲೋಸ್ ಆಗಿ ಕಾಣಿಸ್ಕೊಳ್ತಿಲ್ಲ. ತಾನಾಯ್ತು, ತನ್ನ ಒಂದು ಕೆಲಸ ಆಯ್ತು, ತನ್ನ ಜಿಮ್ ಏರಿಯಾ ಆಯ್ತು ಅಂತ ತ್ರಿವಿಕ್ರಮ್ ಅವರು ಒಂದು ಸೈಡ್ ಇದ್ದಾರೆ ಅಂತ ಅನ್ಸುತ್ತೆ. ಇದರಿಂದ ಮನೆ ಮಂದಿ ಉಳಿದವರು ಎಲ್ಲರೂ ಕೂಡ ಒಂದಿಷ್ಟು ಎಲ್ಲರ ಜೊತೆ ಮಿಂಗಲ್ ಆಗ್ತಾ ಇರಬೇಕಾದ್ರೆ ತ್ರಿವಿಕ್ರಮ್ ಅವರು ಮಾತ್ರ ಒಬ್ಬರೇ ಹೆಚ್ಚಾಗಿ ಇದ್ದಾರೆ. ಜೊತೆಗೆ ಭವ್ಯ ಅವರ ಜೊತೆನೇ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ. ಭವ್ಯ ಅವರು ಕೂಡ ಅಷ್ಟೇ ಎಲ್ಲ ವಿಚಾರಗಳನ್ನ ತ್ರಿವಿಕ್ರಮ್ ಅವರ ಜೊತೆ ಅಷ್ಟೇ ಹೇಳ್ಕೊಳ್ತಾರೆ. ಜೊತೆಗೆ ತ್ರಿವಿಕ್ರಮ್ ಅವರ ಕಡೆನೆ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾರೆ. ಅಂದ್ರೆ ಒಬ್ಬಂಟಿಯಾಗಿ ಇಬ್ರು ಕೂಡ ಆಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಒಬ್ಬರನ್ನ ಒಬ್ರು ಡಿಪೆಂಡ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಂದ್ರೆ ಮನೆಯವರ ಜೊತೆ ಎಲ್ಲರ ಜೊತೆ ಕೂಡ ಒಂದಿಷ್ಟು ಮಿಂಗಲ್ ಆಗುವಂಥದ್ದು ಇರಲೇಬೇಕಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಇತ್ತೀಚಿನ ದಿನಗಳಲ್ಲಿ ಇಬ್ಬರು ಕೂಡ ಒಂದು ಸೈಡ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಹಾಗೆಯೇ ಇದೇ ಮೊದಲ ಬಾರಿಗೆ ತ್ರಿವಿಕ್ರಮ್ ಅವರಿಗೆ ಕಳಪೆ ಪಟ್ಟಿ ಕೊಟ್ಟು ಜೈಲಿಗೆ ಕೂಡ ಮನೆ ಮಂದಿ ಸೇರಿಸಿರುವಂಥದ್ದು. ಇನ್ನು ಗೋಲ್ಡ್ ಸುರೇಶ್ ಅವರು ಈ ವಾರದ ಕ್ಯಾಪ್ಟನ್ ಆಗಿರುವುದರಿಂದ ಗೋಲ್ಡ್ ಸುರೇಶ್ ಅವರು ಕೂಡ ತ್ರಿವಿಕ್ರಮ್ ಅವರಿಗೆ ಕೆಲವೊಂದು ಟಿಪ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಬೆಡ್ ಮೇಲೆ ಕೂತ್ಕೊಂಡು ಒಂದಿಷ್ಟು ವಿಚಾರಗಳನ್ನ ಗೋಲ್ಡ್ ಸುರೇಶ್ ಅವರು ತ್ರಿವಿಕ್ರಮ್ ಅವರಿಗೆ ಹೇಳಿದ್ದಾರೆ. ನೀನು ಮೊದಲ 3 ವಾರದ ನಂತರ ತುಂಬಾನೇ ಚೇಂಜ್ ಆಗಿದ್ಯಾ, ನೀನು ತುಂಬಾನೇ ಸೈಲೆಂಟ್ ಆಗ್ತಾ ಬರ್ತಾ ಇದೆಯಾ, ಎಲ್ಲೋ ಒಂದು ಕಡೆ ಹೆಚ್ಚಾಗಿ ಭವ್ಯ ಅವರ ಜೊತೆನೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದೆ, ಇದರಿಂದ ನೀನು ಭವ್ಯ ಜೊತೆಗೆ ಕಳೆದು ಹೋಗಿದ್ದಿ ಅಂತ ಗೋಲ್ಡ್ ಸುರೇಶ್ ಅವರು ತ್ರಿವಿಕ್ರಮ್ ಅವರಿಗೆ ತಿಳಿ ಹೇಳಿದ್ದಾರೆ. ಅದಕ್ಕೆ ತ್ರಿವಿಕ್ರಮ್ ಅವರು ಏನಿಲ್ಲ ಅಂಥದ್ದೇನಿಲ್ಲ ಅಲ್ಲ, ನಾನು ತುಂಬಾ ಚೆನ್ನಾಗಿ ಆಟಗಳನ್ನ ಆಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಆದ್ರೆ ಗೋಲ್ಡ್ ಸುರೇಶ್ ಅವರು ಇಲ್ಲ, ಅದು ನಿನಗೆ ಅನ್ಸಿರ್ಬೋದು, ಆದ್ರೆ ನನಗೆ ಹಾಗೂ ಮನೆಯಲ್ಲಿ ಕೆಲವೊಬ್ಬರಿಗೆ ನಿನ್ನ ಬದಲಾವಣೆ ಬೇಸರ ತಂದಿದೆ, ನೀನು ಮೊದಲಿದ್ದ ಹಾಗೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲರ ಅಭಿಪ್ರಾಯವೇ ಇದಾಗಿದೆ ಅಂತ ಗೋಲ್ಡ್ ಸುರೇಶ್ ಅವರು ತ್ರಿವಿಕ್ರಮ್ ಅವರಿಗೆ ಹೇಳ್ತಾರೆ. ಆದ್ರೂ ಕೂಡ ಇವೆಲ್ಲವನ್ನ ತ್ರಿವಿಕ್ರಮ್ ಅವರು ಸೈಲೆಂಟ್ ಆಗಿ ಇಲ್ಲ ಅಂತ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಗೋಲ್ಡ್ ಸುರೇಶ್ ಅವರು ಹೇಳ್ತಾರೆ, ಇಲ್ಲ, ನೀನ್ ಚೇಂಜ್ ಆಗಿದ್ಯಾ, ನೀನು ಮೊದಲೇ ಇದ್ದ ಹಾಗೆ ಇಲ್ಲ, ಒಂದಿಷ್ಟು ಮೊದಲು ತುಂಬಾನೇ ಟಫ್ ಅಂತ ಅನಿಸ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಅದು ನಮಗೆಲ್ಲರಿಗೂ ಕಾಣಿಸ್ತಾ ಇಲ್ಲ ಅಂತ ಒಂದಿಷ್ಟು ಗೋಲ್ಡ್ ಸುರೇಶ್ ಅವರು ಹೇಳ್ತಾರೆ. ಭವ್ಯ ಅವ್ರ ಜೊತೆನೆ ನೀನು ಕಳೆದು ಹೋಗಿದ್ದಿ ಅಂತ ಹೇಳ್ತಾರೆ. ನಿಮಗೆ ಈ ಒಂದು ಸುದ್ದಿಯನ್ನ ಕೇಳಿ ಏನನ್ಸುತ್ತೆ? ಜೊತೆಗೆ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಅವರ ಜೊತೆಗೆ, ಅಂದ್ರೆ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವರ ಜೊತೆಗೆ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತಾ, ಅಥವಾ ಇಲ್ಲ ಅಂತ ಅನ್ಸುತ್ತಾ? ಅವರು ಆಟಗಳನ್ನ ನೀಟಾಗಿ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಬಹುದು. ನೀವು ತ್ರಿವಿಕ್ರಮ್ ಅವರ ಫ್ಯಾನ್ ಆಗಿದ್ದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ತಿಳಿಸಬಹುದು. ಇದರಿಂದಾಗಿ ಅವರ ಬದಲಾವಣೆಗಳು ಏನಿರಬಹುದು ಅಥವಾ ಏನ್ ಬದಲಾಗಬೇಕು ಅವರು ಎಲ್ಲವನ್ನ ಕೂಡ ಒಂದಿಷ್ಟು ಇನ್ಫಾರ್ಮೇಶನ್ ಕೂಡ ನಮ್ಗೆಲ್ಲರಿಗೂ ಸಿಗುತ್ತೆ. ಜೊತೆಗೆ ಅವರು ನಿಜಕ್ಕೂ ಭವ್ಯ ಅವರ ಜೊತೆ ಎಡವಿದ್ದಾರಾ ಅಂತ ಆ ಥರನೂ ನಿಮ್ಗೆ ಅನ್ಸುತ್ತಾ? ಭವ್ಯ ಅವರ ಜೊತೆ ಹೆಚ್ಚಾಗಿ ತ್ರಿವಿಕ್ರಮ್ ಅವರು ಇದ್ದಾರೆ ಅಂತ ಅನ್ಸಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಅವರಿಬ್ಬರ ಒಂದಿಬ್ರು ಒಟ್ಟಿಗೆ ಇರುವಂಥದ್ದು ಎಷ್ಟು ಸೂಕ್ತ, ಜೊತೆಗೆ ರಿಯಲ್ ಆಗಿ ಅಂದ್ರೆ ಆಟಗಳಲ್ಲಿ ಇಬ್ರು ಕೂಡ ಜೊತೆಯಾಗಿರುವಂಥದ್ದನ್ನು ಹೊರತುಪಡಿಸಿ ಮನೆಯೊಳಗಡೆ ಹೇಗಿರಬೇಕು ಅನ್ನೋದನ್ನ ಅವರಿಬ್ಬರು ಯಾವ ಥರ ಅರ್ಥ ಮಾಡ್ಕೊಂಡಿರಬಹುದು, ಅಥವಾ ಯಾವ ಥರ ಇದ್ದಾರೆ ಇಬ್ರು ಕೂಡ, ಅಥವಾ ಒಬ್ಬರೊಬ್ಬರೇ ಒಬ್ಬಂಟಿಯಾಗಿ ಆಡಿದ್ರೆ ಎಷ್ಟೊಂದು ಬೆಸ್ಟ್ ಅಂತ ಅನ್ಸುತ್ತೆ. ಮನೆಯವರ ಜೊತೆ ಎಲ್ಲರ ಜೊತೆನೂ ಕೂಡ ಮಿಂಗಲ್ ಆಗಬೇಕು ಅನ್ನುವಂಥದ್ದು
ಎಷ್ಟೊಂದು ಮುಖ್ಯ ಆಗುತ್ತೆ ಎಲ್ಲವನ್ನ ಕೂಡ ನೀವು ಕಮೆಂಟ್ ಮೂಲಕ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಬಹುದು. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.